ಮಾಜಿ ಸಚಿವ ಬೈರತಿ ಬಸವರಾಜ್ ಅವರಿಗೆ ಈಗ ಶಾಕ್ ಎದುರಾಗಿದೆ. ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಕೊಲೆ ಕೇಸ್ ಒಂದರಲ್ಲಿ ಬೈರತಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ರೌಡಿ ಶೀಟರ್ ಶಿವಕುಮಾರ್ ಕೊಲೆ ಕೇಸ್ ಸಂಬಂಧ ಈಗ ಮಾಜಿ ಸಚಿವ ಬೈರತಿ ಬಸವರಾಜ್ಗೂ ಸಹ ಸಂಕಷ್ಟ ಶುರುವಾಗಿದೆ. ನಿನ್ನೆ ರಾತ್ರಿ ಪುಲಿಕೇಶಿ ನಗರದಲ್ಲಿ ರೌಡಿಯ ಹತ್ಯೆಯಾಗಿತ್ತು. ಶಿವಕುಮಾರ್ ಅಲಿಯಾಸ್ ಬಿಕ್ಲಾ ಶಿವ ಈತನನ್ನ ಕೊಲೆ ಮಾಡಲಾಗಿದೆ. ಕೊಲೆ ಕೇಸ್ನಲ್ಲಿ ವಿಮಲ್ ಸೇರಿ 5ರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ವಿರುದ್ಧ ಸಹ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಬೈರತಿ ಬಸವರಾಜ್ A5 ಅಂತ ಉಲ್ಲೇಖ ಮಾಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಫ್ಐಆರ್ನ ಪ್ರತಿ ಸಹ ಲಭ್ಯ ಆಗಿದೆ. ಬೈರತಿ ಬಸವರಾಜ್ ಕುಮ್ಮಕ್ಕು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ರೌಡಿ ಶೀಟರ್ ತಾಯಿ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಪುಲಿಕೇಶಿ ನಗರ ಪೊಲೀಸರಿಂದ ಈಗಾಗಲೇ 5ರನ್ನ ಬಂಧನ ಮಾಡಲಾಗಿದೆ. ಎಫ್ಐಆರ್ ಕಾಪಿಯನ್ನ ಸಹ ನೋಡ್ತಾ ಇದ್ದೀರಾ. ಮಾಜಿ ಸಚಿವ ಬೈರತಿ ಬಸವರಾಜ್ ಅವರು ಈ ಕೊಲೆ ಕೇಸ್ನಲ್ಲಿ 5ನೇ ಆರೋಪಿ ಅಂತ ಉಲ್ಲೇಖ ಮಾಡಲಾಗಿದೆ. ಈ ಎಫ್ಐಆರ್ನಲ್ಲಿ ಕೊಲೆ ಕೇಸ್ನಲ್ಲಿ ಈಗಾಗಲೇ 5ರನ್ನ ಬಂಧನ ಮಾಡಲಾಗಿದೆ. ಒಂದ್ ಕಡೆ ನೀವು ಎಫ್ಐಆರ್ ಕಾಪಿಯನ್ನ ಸಹ ನೋಡ್ತಾ ಇದ್ದೀರಾ. ಇದರಲ್ಲಿ ಬೈರತಿ ಬಸವರಾಜ್ ಅವರ ಹೆಸರು ಸಹ ಇದೆ. ಇವರು 5ನೇ ಆರೋಪಿಯಾಗಿದ್ದಾರೆ. ನಿನ್ನೆ ರಾತ್ರಿ ಪುಲಿಕೇಶಿ ನಗರದಲ್ಲಿ ಶಿವಕುಮಾರ್ ಅಲಿಯಾಸ್ ಬಿಕ್ಲಾ ಶಿವನ ಕೊಲೆಯಾಗಿದೆ. ಈ ಕೊಲೆ ಸಂಬಂಧ ಶಿವಕುಮಾರ್ ಅವರ ತಾಯಿ ಕೊಟ್ಟಿರುವಂತಹ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ ಪುಲಿಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ. ಆ ಎಫ್ಐಆರ್ ನಲ್ಲಿರುವಂತದ್ದು ಏನು ಅಂತ ನೋಡ್ತಾ ಹೋದ್ರೆ, ಬೈರತಿ ಬಸವರಾಜ್ ಅವರ ಕುಮ್ಮಕ್ಕಿನ ಮೇರೆಗೆ ಈ ಕೊಲೆ ಆಗಿದೆ ಅಂತ ಶಿವಕುಮಾರ್ ಅವರ ತಾಯಿ ದೂರನ್ನ ನೀಡಿದ್ದಾರೆ. ಹಾಗಾಗಿ ಬೈರತಿ ಬಸವರಾಜ್ ಸಹ 5ನೇ ಆರೋಪಿ ಈ ಕೊಲೆ ಕೇಸ್ನಲ್ಲಿ. ಇನ್ನು ಯಾಕಾಗಿ ಈ ಕೊಲೆ ಆಯಿತು ಅಂತ ನೋಡ್ತಾ ಹೋಗೋದಾದ್ರೆ, ಜಮೀನು ವಿಚಾರಕ್ಕಾಗಿ ಬಿಕ್ಲಾ ಶಿವನ ಕೊಲೆ ಆಯ್ತಾ? ಹಾಗಾದ್ರೆ ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಬೈರತಿ ಹೆಸರು ಕೇಳಿ ಬರ್ತಾ ಇರೋದು ಯಾಕೆ ಅಂದ್ರೆ, ಈ ಹಿಂದೆ ಕಮಿಷನರ್ಗೂ ಸಹ ಬಿಕ್ಲೋ ಶಿವ ದೂರನ್ನ ನೀಡಿದ್ದ. ಬೈರತಿ ಹಾಗೂ ಬೆಂಬಲಿಗರ ಮೇಲೆ ದೂರನ್ನ ನೀಡಲಾಗಿತ್ತು. ಈಗ ಕೊಲೆಯಾಗಿರುವಂತಹ ವ್ಯಕ್ತಿಯೇ ಈ ಹಿಂದೆ ಕಮಿಷನರ್ಗೆ ದೂರನ್ನ ನೀಡಿರ್ತಾನೆ. ಬೈರತಿ ಹಾಗೂ ಬೆಂಬಲಿಗರ ಮೇಲೆ ಜಮೀನಿಗಾಗಿ ಬೈರತಿ ಬಸವರಾಜ್ ಬೆಂಬಲಿಗರ ಜೊತೆಯಲ್ಲಿ ಗಲಾಟೆ ಆಗಿರುತ್ತೆ. ಕಿತ್ತಗನೂರು ಬಳಿ ಜಮೀನು ಜಿಪಿಎ ಮಾಡಿದ್ದ ಶಿವ ಜಮೀನು ವಿಚಾರಕ್ಕೆ ಬೆದರಿಕೆ ಹಾಕಿದಂತಹ ಆರೋಪ ಸಹ ಕೇಳಿಬಂದಿದೆ. ಬಿಕ್ಲಾ ಶಿವನಿಗೆ ಬೈರತಿ ಬೆಂಬಲಿಗರಿಂದ ಬೆದರಿಕೆ ಹಾಕಲಾಗಿದೆ. ಬೆದರಿಕೆ ವಿಡಿಯೋ ಸೆರೆ ಹಿಡಿದಿದ್ದ ಶಿವನ ಆಪ್ತರು ಕೊಲೆ ಬೆದರಿಕೆ ಇರೋದಾಗಿ ದೂರನ್ನ ನೀಡಲಾಗಿತ್ತು. ಶಿವ ವಿಡಿಯೋ ಸಮೇತ ದೂರನ್ನ ಬಿಕ್ಲಾ ಶಿವ ನೀಡಿದ್ದ ಕಮಿಷನರ್ಗೆ. ದೂರು ಕೊಟ್ಟ 4 ತಿಂಗಳಲ್ಲಿ ಬಿಕ್ಲಾ ಶಿವನ ಹತ್ಯೆ ಆಗೋಗಿದೆ. ಜಮೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಈ ಕೊಲೆ ನಡೆದಿದ್ದು ಈ ಹಿಂದೆನೆ. ನೆನೆ ಕೊಲೆಯಾದಂತಹ ಶಿವಕುಮಾರ್ ಏನಿದ್ದಾನೆ ಆತ ಬೈರತಿ ಬಸವರಾಜ್ ಬೆಂಬಲಿಗರು ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ಮಾಡಿ ದೂರನ್ನ ಸಹ ಕೊಟ್ಟಿರ್ತಾನೆ. ಕಿತ್ತಗನೂರು ಬಳಿಯ ಜಮೀನು ಜಿಪಿಎ ಮಾಡಿಸಿಕೊಂಡಿದ್ದ ಶಿವ ಈ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಲಾಗಿತ್ತು. ಬೆದರಿಕೆ ಮಾಡಿರುವಂತಹ ವಿಡಿಯೋವನ್ನ ಸೆರೆ ಹಿಡಿದಿದ್ರು ಶಿವನ ಆಪ್ತರು. ಆ ವಿಡಿಯೋ ಸಮೇತ ದೂರನ್ನ ಸಹ ಕೊಡಲಾಗಿತ್ತು. ದೂರು ಕೊಟ್ಟಿನ್ನೂ ಸಹ 4 ತಿಂಗಳಾಗಿದೆ ಅಷ್ಟೇ. 4 ತಿಂಗಳಲ್ಲೇ ಬಿಕ್ಲಾ ಶಿವನನ್ನ ಹತ್ಯೆ ಮಾಡಲಾಗಿದೆ. ಈ ಹಿಂದೆ ನೀಡಿದಂತಹ ದೂರಿನಲ್ಲೂ ಸಹ ಶಿವ ಬೈರತಿ ಹಾಗೂ ಬೆಂಬಲಿಗರ ಮೇಲೆ ದೂರನ್ನ ನೀಡಿದ್ದ. ಹಾಗಾಗಿನೇ ಈಗ ಬೈರತಿ ಬಸವರಾಜ್ ಅವರು ಸಹ ಈ ಕೇಸ್ನಲ್ಲಿ A5 ಆರೋಪಿಯಾಗಿದ್ದಾರೆ. ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲಾ ಶಿವನ ಹತ್ಯೆ ಪ್ರಕರಣ ಏನಿದೆ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ ನಿನ್ನೆ ರಾತ್ರಿ 8 ಗಂಟೆ 8:30 ಸುಮಾರಿಗೆ ನಡೆದಂತ ಈ ಹತ್ಯೆ 8ರಿಂದ 10 ಜನ ಆರೋಪಿಗಳು ಲಾಂಗು ಮಚ್ಚಿನಿಂದ ಶಿವನನ್ನ ಕೊಚ್ಚಿ ಕೊಲೆ ಮಾಡಿರುವಂಥದ್ದು. ನಾವು ಇದೀಗ ಘಟನಾ ಸ್ಥಳದಲ್ಲಿದ್ದೀವಿ. ಇಲ್ಲಿ ಯಾವ ರೀತಿ ಒಂದು ಚಿತ್ರಣ ಇತ್ತು, ಯಾವ ರೀತಿ ಇನ್ಸಿಡೆಂಟ್ ಆಯಿತು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡಾಕ್ತಾ ಹೋಗ್ತೀನಿ. ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಏನು ವಿಜುವಲ್ಸ್ ಅಲ್ಲಿ ಏನು ತೋರಿಸ್ತಾ ಇದ್ದಾರೆ, ಇದೇ ರೌಡಿ ಶೀಟರ್ ಶಿವಕುಮಾರ್ ಏನಿದ್ದಾನೆ ಆತನ ಮನೆ ಆಗಿರುವಂಥದ್ದು. ಅಂದ್ರೆ ಈ ಒಂದು ಬಿಲ್ಡಿಂಗ್ ಒಳಗಡೆ ಇವಾಗ ಆಲ್ರೆಡಿ ಆತನ ಹತ್ಯೆ ಆಗಿರೋದ್ರಿಂದ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅಂತಿಮ ವಿಧಿವಿಧಾನಕ್ಕೆ ಎಲ್ಲ ರೀತಿಯಾದಂಥ ಒಂದು ರೆಡಿಯನ್ನ ಮಾಡ್ಕೊಂಡಿರುವಂಥದ್ದು. ಈ ಒಂದು ಮನೆಯಲ್ಲಿ ಅವರು ವಾಸವಾಗಿರ್ತಾರೆ. ರಾತ್ರಿ 8:30 ಸುಮಾರಿಗೆ ಇಮ್ರಾನ್ ಮತ್ತೆ ಇಲ್ಲಿನ ಒಂದು ಸೆಕ್ಯೂರಿಟಿ ಗಾರ್ಡ್ ಲೋಕೇಶ್ ಅಂತ ಏನಿದ್ದಾನೆ ಅವನ ಜೊತೆ ಆಚೆ ಇದೇ ಒಂದು ಗೇಟ್ ಬಳಿ, ಇದೀಗ ಏನು ಘಟನಾ ಸ್ಥಳ ಏನಿದೆ ಈ ಒಂದು ಗೇಟ್ ಬಳಿ
ನಿಲ್ತಿದ್ದಂತೆ XUV ಒಂದು ವೆಹಿಕಲ್ ಬಂದಿದೆ. ಅಂದರೆ ಈ ಮಾರ್ಗವಾಗಿ XUV ಬಂದಿರುವಂಥದ್ದು. ಈ ಮಾರ್ಗವಾಗಿ XUV ಬಂದು ಇಲ್ಲಿ ಒಂದು ಲಾಂಗು ಮಚ್ಚಿನಿಂದ ವೆಯ್ಟ್ ಮಾಡ್ಕೊಂಡು ಅವರೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಕಾದು ಏನು ಆತನನ್ನು ಅಟ್ಯಾಕ್ ಮಾಡಿರುವಂಥದ್ದು ಏಕಾಏಕಿ ಆ ಗೇಟ್ ಬಳಿಯೇ ಹೋಗಿ ಅಟ್ಯಾಕ್ ಮಾಡಿ ಆತ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಪಟ್ಟು ಇಲ್ಲಿ ಒಂದು ಕಾರ್ ಏನಿದೆ ಇವಾಗ ಎಕ್ಸಾಕ್ಟಾಗಿ ಇವಾಗೆಲ್ಲ ಒಂದು ಬ್ಲಡ್ ಸೆಲ್ಸ್ ಏನಿದೆ ಇದು ವಿಜುವಲ್ಸಲ್ಲಿ ನೋಡ್ತೀನಿ. ಹೋಗಿ ಈಗ ನೀರು ಹಾಕಿ ಅದನ್ನು ಒಂದಷ್ಟು ಪೊಲೀಸರು ತೊಳೆದಿರುವಂಥ ಕೆಲಸವೂ ಕೂಡ ಆಗಿರುವಂಥದ್ದು. ರಾತ್ರಿ 8:30 ಸುಮಾರಿಗೆ ಏಕಾಏಕಿ ಅಟ್ಯಾಕನ್ನು ಮಾಡ್ತಾರೆ. ಈ ಕಾರಿನ ಸಂದಿಯಲ್ಲಿ ಹಾಕ್ಕೊಂಡು ಕೊಚ್ಚಿ ಕೊಲೆಯನ್ನು ಮಾಡಿರುವಂಥದ್ದು. 8ರಿಂದ 10 ಮಂದಿ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಎಲ್ಲರೂ ಕೂಡ ಘಟನಾ ಸ್ಥಳದಲ್ಲಿ ಇಡೀ ಇದೊಂದು ಏರಿಯಾ ಜನವಸತಿ ಪ್ರದೇಶ ಆಗಿದೆ. ಅದು ಅಲ್ಲದೆ ಅಲ್ಸೂರಿನ ಒಂದು ಮೇನ್ ರೋಡ್ ಆಗಿರುವಂಥದ್ದು. ಇದು ಸಹಜವಾಗಿ ಇಲ್ಲಿನ ಸಾರ್ವಜನಿಕರು ಈ ಒಂದು ಇನ್ಸಿಡೆಂಟಿಂದ ಆಘಾತಕ್ಕೆ ಒಳಗಾಗಿದ್ದಾರೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡಂತಹ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಡೆಸಿ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಕೂಡ ವಿಚಾರಣೆಯನ್ನು ಮಾಡಿದ್ದಾರೆ. ಸದ್ಯಕ್ಕೆ ಮಾಜಿ ಸಚಿವ ಬೈರತಿ ಬಸವರಾಜ್ ವಿರುದ್ಧ FIR ಕೂಡ ದಾಖಲಾಗಿದೆ. ಜಗದೀಶ್ ಏನಿದ್ದಾನೆ, ಈ ಜಗದೀಶ್ ಬೈರತಿ ಬಸವರಾಜನ ಸಂಬಂಧಿ. ಆತನಿಗೂ ಮತ್ತೆ ಈ ಬಿಕ್ಲ ಶಿವನಿಗೂ ಕೂಡ ಜಾಗದ ವಿಚಾರವಾಗಿ ತಕರಾರು ಇರುತ್ತೆ. ಈ ಹಿಂದೆನೂ ಕೂಡ ಗಲಾಟೆಗಳಾಗ್ತಾ ಇರುತ್ತೆ. ಅದು ಸ್ಟೇಷನ್ ಮೆಟ್ಲಿಗೆ ಕೂಡ ಏರಿರುತ್ತೆ. ಅದೇ ವಿಚಾರವಾಗಿ ಜಗದೀಶ್ ಈ ಒಂದು ಮರ್ಡರನ್ನು ಮಾಡಿಸಿದ್ದಾರೆ. ಈ ಬಗ್ಗೆ ತಾಯಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ FIR ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಬೈರತಿ ಬಸವರಾಜ್ ಸಂಬಂಧಿ ಜಗದೀಶ್ ಹಾಗೂ ಬೈರತಿ ಬಸವರಾಜ್ ಮೇಲೂ ಕೂಡ FIR ದಾಖಲಾಗಿರುವಂಥದ್ದು. ಅದಲ್ದಿರ ವಿಮಲ್ ಸೇರಿದಂತೆ ಒಟ್ಟು 5 ಮೇಲೆ FIR ದಾಖಲಾಗಿದೆ. 8ರಿಂದ 10 ಮಂದಿ ಈ ಒಂದು ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಸದ್ಯಕ್ಕೆ ಎಲ್ಲವರ ಹುಡುಕಾಟದಲ್ಲಿ ಒಂದು ಪೊಲೀಸರು ತೊಡಗಿದ್ದಾರೆ. ಆಲ್ಮೋಸ್ಟ್ 3 ಜನನ ಬಂಧನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಒಟ್ಟಾರೆಯಾಗಿ ರೌಡಿ ಶೀಟರ್ ಶಿವ ಅಲಿಯಾಸ್ ಬಿಕ್ಲ ಶಿವನ ಒಂದು ಈ ಹತ್ಯೆ ಪ್ರಕರಣ ರಾಜಧಾನಿಯನ್ನ ಬೆಚ್ಚಿ ಬೀಳಿಸಿರುವಂತೂ ಸುಳ್ಳಲ್ಲ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಭಾರತೀಯ ನಗರ ವ್ಯಾಪ್ತಿಯಲ್ಲಿ ಬಿಕ್ಲು ಶಿವನ ಕೊಲೆಯಾಗಿದೆ. ವಿಮಲ್, ಕಿರಣ್ ಸೇರಿ 5ರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಸ್ಕಾರ್ಪಿಯೋದಲ್ಲಿ ಬಂದು ಆವಾಜ್ ಹಾಕಿದ್ರು ಮೊದಲು, ಆನಂತರ ಮಾರಕಾಸ್ತ್ರಗಳಿಂದ ವಾಹನ ಸಮೇತ ಆರೋಪಿಗಳು ವಶಕ್ಕೆ ಪಡೆದಿದ್ದಾರೆ. ಈಗ ಆರೋಪಿಗಳ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಪುಲಿಕೇಶಿ ನಗರ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆ ಆಗ್ತಾ ಇದೆ. ಸ್ಕಾರ್ಪಿಯೋದಲ್ಲಿ ಬಂದು ಆವಾಜ್ ಹಾಕಿ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು 5ರನ್ನ ಬಂಧನ ಮಾಡಿದ್ದು, ಆರೋಪಿಗಳ ವಿಚಾರಣೆ ಸಹ ನಡೀತಾ ಇದೆ. ಮಾರಕಾಸ್ತ್ರಗಳು ಹಾಗೆ ಅವರು ಬಳಸಿದಂತಹ ವಾಹನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಆ ವಾಹನವನ್ನ ಸಹ ಈಗ ವಶಕ್ಕೆ ಪಡೆದಿದ್ದಾರೆ. ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ರಿ, ಕುಮ್ಮಕ್ಕು ಕೊಟ್ಟಿದ್ದು ನಿಜಾನ, ಬೈರತಿ ಬಸವರಾಜ್ ಅವರು, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲ ವಿಚಾರಣೆಯನ್ನ ಸಹ ನಡೆಸಲಾಗ್ತಾ ಇದೆ. 5ರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಭಾರತೀಯ ನಗರ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೊಲೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಈಗ ಶಿವಕುಮಾರ್ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂದಿದೆ. FIR ಅಲ್ಲಿ ಅವರ ಹೆಸರು ಸಹ ಉಲ್ಲೇಖ ಆಗಿದೆ. ಈ ಹಿಂದೆ ಶಿವಕುಮಾರ್ ಕೊಟ್ಟಂತಹ ದೂರು, ಕಮಿಷನರಿಗೆ ಏನ್ ಕೊಟ್ಟಿದ್ದ ದೂರು, ಜೊತೆಗೆ ಇವತ್ತು ಅವನ ಕೊಲೆ ಆದ ನಂತರದಲ್ಲಿ ಅವ್ರ ತಾಯಿ ಕೊಟ್ಟಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಬೈರತಿ ಬಸವರಾಜ್ ಅವರಿಗೆ ಎಷ್ಟು ದೊಡ್ಡ ಸಂಕಷ್ಟ ಇದು. ಈ ಕೊಲೆ ಪ್ರಕರಣದ ಕಂಪ್ಲೀಟ್ ಮಾಹಿತಿ ಕೊಡೋದಾದ್ರೆ. ಪ್ರಗತಿ, ಇವಾಗ ಆಲ್ರೆಡಿ ಬೈರತಿ ಬಸವರಾಜ್ಗೆ ಒಂದು ನೋಟಿಸ್ ಕೊಡೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಮೊದಲಿಗೆ ಈ ಒಂದು ಪ್ರೊಸೀಜರ್ ಏನಿದೆ, ಪ್ರಕರಣದಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತಹ ಪ್ರೊಸೀಜರ್ ಅನ್ನ ಇದೀಗ ಪೊಲೀಸರು ಕಂಪ್ಲೀಟ್ ಮಾಡಬೇಕಾಗಿದೆ. ಆನಂತರ ಅವರನ್ನ ಕರ್ಕೊಂಡ್ಬಂದು ಮಹಾಜರು ಮಾಡುವಂತಹ ಪ್ರಕ್ರಿಯೆಗಳಿರ್ಬೋದು ಎಲ್ಲವನ್ನೂ ಕೂಡ ಕಂಪ್ಲೀಟ್ ಮಾಡಬೇಕಿದೆ. ಆನಂತರ ಬೈರತಿ ಬಸವರಾಜ್ಗೆ ಒಂದು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನ ನಡೆಸಿ ಅವರಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತ ಸಾಧ್ಯತೆಗಳಿದೆ. ಅಂದ್ರೆ ಪ್ರಕರಣದಲ್ಲಿ A5 ಆಗಿರೋದ್ರಿಂದ ಏನ್ ಮಾಡ್ಬೋದು, ಈ ಕಾನೂನಾತ್ಮಕವಾಗಿ ಏನೆಲ್ಲ ಒಂದು ಪ್ರೊಸೀಜರ್ ಮಾಡ್ಬೋದು ಏನು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಪೊಲೀಸರು ಸಹ ಇರುವಂತದ್ದು. ಅಂದ್ರೆ ಭಾರತೀಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪುಲಿಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಅವರೆಲ್ಲರನ್ನೂ ಕೂಡ ಆರೋಪಿಗಳೆಲ್ಲರನ್ನೂ ಕೂಡ 5 ಜನರನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ನಿನ್ನೆ ರಾತ್ರಿ 8 ಗಂಟೆಯಿಂದ 8:30 ಸುಮಾರಿಗೆ ಈ ಒಂದು ಇನ್ಸಿಡೆಂಟ್ ನಡೆದಿರುವಂತದ್ದು. ಅಂದ್ರೆ ಆಚೆ ಮನೆಯಿಂದ ಆಚೆ ಶಿವಕುಮಾರ್, ಇಮ್ರಾನ್ ಮತ್ತೆ ಲೋಕೇಶ್ ಅನ್ನೋರ ಜೊತೆ ಬಂದಿರ್ತಾರೆ. ತನ್ನ ಸ್ನೇಹಿತರು ಮತ್ತೆ ಒಬ್ಬ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಅವ್ರ ಜೊತೆ ಬಂದಿರ್ತಾರೆ. ಇದನ್ನೇ ವಾಚ್ ಮಾಡ್ಕೊಂಡು ಸ್ಕಾರ್ಪಿಯೋ ವಾಹನದಲ್ಲಿ ಕುಳಿತಿದ್ದಂತಹ ಅಂತಕರ ತಂಡ ಏನಿದೆ 8ರಿಂದ 10 ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಕೂಡ ಇಳಿದಿರುವಂತದ್ದು. ಲಾಂಗು ಮಚ್ಚಿನಿಂದ ಮನಸ್ಸೋ ಇಚ್ಛೆ ಶಿವಕುಮಾರ್ ಅಲಿಯಾಸ್ ಬಿಕ್ಲ ಶಿವನನ್ನ ಕೊಚ್ಚಿ ಕೊಲೆಯನ್ನ
ಮಾಡಿರುವಂಥದ್ದು. ಅಂದರೆ ಈ ಹಿಂದೆ ಒಂದು ಜಮೀನಿನ ವಿಚಾರವಾಗಿ ಏನು ಶಿವಕುಮಾರ್ ಹಾಗೂ ಬಸವರಾಜ್ ಇಬ್ರಿಗೂ ನಡುವೆ ಕೂಡ ಕಿತ್ತಾಟ ಆಗಿತ್ತು, ಪ್ರಾಣ ಬೆದರಿಕೆಯನ್ನು ಕೂಡ ಹಾಕಿದ್ರು ಅಂತ ಶಿವಕುಮಾರ್ ದೂರನ್ನು ಕೂಡ ಕೊಟ್ಟಿದ್ರು. ಇದೀಗ ಅವ್ರ ತಾಯಿ ವಿಜಯಲಕ್ಷ್ಮಿ ಒಂದು ದೂರಿನ ಆಧಾರದ ಮೇಲೆ ಈ ಎಲ್ಲ ಒಂದು ಕೊಲೆಯ ಹಿಂದೆ ಭೈರತಿ ಬಸವರಾಜ್ ಇದ್ದಾರೆ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಅಂದ್ಬಿಟ್ಟು ದೂರನ್ನ ಕೊಟ್ಟಿರುವಂಥದ್ದು. ಅಂದರೆ ಅವರ ಕುಮ್ಮಕ್ಕಿನಿಂದ ಅವರ ಒಂದು ರಿಯಲ್ ಎಸ್ಟೇಟ್ ದಂಧೆಯಿಂದನೇ ಈ ಒಂದು ಮರ್ಡರ್ ಆಗಿದೆ, ನನ್ನ ಮಗನ ಕೊಲೆ ಆಗಿದೆ, ಹೀಗಾಗಿ ಅವ್ರ ವಿರುದ್ಧ ಪ್ರಕರಣ ದಾಖಲು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೇಸನ್ನು ಕೊಟ್ಟಿದ್ರು. ಇದೀಗ ಎಫ್ಐ ಭೈರತಿ ಬಸವರಾಜ್ ಆಗಿರುವಂಥದ್ದು. ಅಂದರೆ ಈ ಒಂದು ಪ್ರೊಸೀಜರ್ ಏನಿದೆ, ಒಂದಷ್ಟು ಪ್ರೊಸೀಜರ್ಗಳು ಅದೆಲ್ಲವೂ ಕೂಡ ಮುಗಿದ ಮೇಲೆ ಅವರನ್ನ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ನಡೆಸುವಂತಹ ಒಂದು ಸಾಧ್ಯತೆ ಸಹ ಇರುವಂಥದ್ದು. ಸದ್ಯಕ್ಕೆ ವಿಮಲ್ ಸೇರಿದಂತೆ 5 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಳ್ತಿರುವಂಥದ್ದು. ಪ್ರಗತಿ ಚೇತನ್, ಈ ಹಿಂದೆ ಕಮಿಷನರಿಗೆ ದೂರು ಕೊಟ್ಟಿದ್ರಲ್ಲ ಶಿವಕುಮಾರ್, ಆವಾಗ ಯಾವುದೇ ರೀತಿಯಾದಂತಹ ಕ್ರಮಗಳು ಆಗಿರ್ಲಿಲ್ವಾ? ಹಾಗಾದ್ರೆ ಅಂದ್ರೆ ಈ ಹಿಂದೆ ಕೊಟ್ಟಂತಹ ದೂರನ್ನ ಕಮಿಷನರ್ ಆಫೀಸಿಂದ ಇಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿಗೆ ರವಾನೆ ಮಾಡಿರ್ತಾರೆ, ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ. ಇದಕ್ಕೆ ಯಾವುದೇ ರೀತಿಯಾದಂಥ ಎವಿಡೆನ್ಸು ಅಥವಾ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಅಂದಾಗ ಸುಮ್ಮನಾಗಿರ್ತಾರೆ. ಅಂದ್ರೆ 6 ತಿಂಗಳ ಹಿಂದೆ ಅಷ್ಟೇ ಒಂದು ಪ್ರಾಣ ಬೆದರಿಕೆಯ ಬಗ್ಗೆ ಒಂದು ದೂರನ್ನ ಕೊಟ್ಟಾಗ ವಿತ್ ಎವಿಡೆನ್ಸ್ ಶಿವಕುಮಾರ್ ಏನಾದರೂ ಕೊಟ್ಟಿದ್ರೆ ಅದನ್ನ ಪರಿಗಣನೆಗೆ ತಗೋಬೇಕಿತ್ತು, ಒಂದಷ್ಟು ಆಕ್ಷನ್ಗಳು ಮಾಡಬೇಕಿತ್ತು. ಆದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ A1 ಜಗದೀಶ್ ಏನಿದ್ದಾನೆ ಆತನ ಮೇಲೆಯೇ ಇವರಿಬ್ಬರ ನಡುವೆ ಹಲವು ವರ್ಷಗಳಿಂದ ಒಂದು ಗಲಾಟೆ ಆಗ್ತಾನೆ ಇರುತ್ತೆ ಜಮೀನಿನ ವಿಚಾರವಾಗಿ. ಆದ್ರೆ ಭೈರತಿ ಬಸವರಾಜ್ ಕುಮ್ಮಕ್ಕಿನಿಂದ, ಅಂದ್ರೆ ಜಗದೀಶ್ ಭೈರತಿ ಬಸವರಾಜ್ನ ಸಂಬಂಧ ಆಗಿರ್ತಾನೆ, ಹೀಗಾಗಿ ಸಹಜವಾಗಿ ಅವರ ಒಂದು ಕುಮ್ಮಕ್ಕಿನಿಂದ ಈ ಒಂದು ಕೊಲೆ ಆಯಿತು. ಈ ಹಿಂದೆನೂ ಕೂಡ ಹಲವು ಬಾರಿ ಪ್ರಾಣ ಬೆದರಿಕೆಯನ್ನ ಹಾಕಿದ್ರು. ಖುದ್ದು ಭೈರತಿ ಬಸವರಾಜೇ ಒಂದು ಕರೆಯನ್ನ ಮಾಡಿ ನಿನ್ನನ್ನ ಕೊಲ್ತೀನಿ ಅನ್ನೋ ಒಂದು ಮಾತುಗಳನ್ನ ಆಡಿದ್ರು ಅಂತ ಶಿವಕುಮಾರ್ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಇದೀಗ ಆಗ್ಲೇ ಒಂದಷ್ಟು ಆಕ್ಷನ್ಗಳಾಗಬೇಕಿತ್ತು, ಅದಾಗಿರ್ಲಿಲ್ಲ. ಅದಾದ ಬಳಿಕ 5-6 ತಿಂಗಳ ನಂತರವಷ್ಟೇ ಈ ಒಂದು ಕೊಲೆ ಆಗಿರೋದ್ರಿಂದ ಇದು ಯಾವ ರೀತಿ ಒಂದು ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಕಾದು ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಪ್ರೊಸೀಜರ್ ಏನಿದೆ, ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅವರಿಂದ ಸ್ಟೇಟ್ಮೆಂಟ್ ಮಾಡ್ಕೊಂಡು ಹಾಜರು ಮಾಡುವಂತ ಪ್ರಕ್ರಿಯೆಗಳಾಗಬೇಕು. ಇದೆಲ್ಲವೂ ಕೂಡ ಆದ್ಮೇಲೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರ ಅಥವಾ ಬೇರೆ ಏನಾದರೂ ಪ್ರೊಸೀಜರ್ ಅಲ್ಲಿ ಏನಾದ್ರು ಕಾನೂನಾತ್ಮಕವಾಗಿ ಏನಾದ್ರು ಮಾಡ್ತಾರ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂತದ್ದು. ಸದ್ಯಕ್ಕೆ 5 ಅರೆಸ್ಟ್ ಮಾಡಿ ಪುಲಕೇಶಿ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಟು ಅವರೆಲ್ಲರನ್ನೂ ಕೂಡ ವಿಚಾರಣೆಯನ್ನ ಪೊಲೀಸರು ಮಾಡ್ತಿರುವಂತದ್ದು. ಪ್ರಗತಿ ಇನ್ನು ಚೇತನ್, ಈ ವಿಚಾರಣೆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂದಿದೆಯಾ? ಹಾಗಾದ್ರೆ ಯಾರಾದ್ರೂ ಹೇಳಿದಾರ? ಅದರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಇಲ್ಲ, ಸೋಫಾರ್ ಆರೋಪಿಗಳ ಏನು ವಿಚಾರಣೆ ಏನಿದೆ ಆ ವಿಚಾರಣೆ ವೇಳೆ ಭೈರತಿ ಬಸವರಾಜ್ ಹೆಸರು ಎಲ್ಲೂ ಕೂಡ ಆರೋಪಿಗಳು ಹೇಳಿಲ್ಲ. ಆದ್ರೆ ಇವ್ರ ತಾಯಿ ವಿಜಯಲಕ್ಷ್ಮಿ ಏನಿದ್ದಾರೆ, ಶಿವಕುಮಾರ್ ತಾಯಿ, ಅವರು ಕೊಟ್ಟಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಈ ಹಿಂದೆನೂ ಕೂಡ ಪ್ರಾಣ ಬೆದರಿಕೆ ಆಗಿದ್ರು, ಅದಕ್ಕೆ ಒಂದಷ್ಟು ಎವಿಡೆನ್ಸ್ಗಳು, ಆಡಿಯೋ ರೆಕಾರ್ಡ್ಗಳೆಲ್ಲವನ್ನೂ ಕೂಡ ನಾವು ಕೊಟ್ಟಿದ್ವಿ. ಹೀಗಾಗಿ ಅವ್ರ ವಿರುದ್ಧ ಒಂದು ಪ್ರಕರಣವನ್ನ ದಾಖಲಿಸಬೇಕು ಅಂತ ಅಂದ್ಬಿಟ್ಟು ಹೀಗಾಗಿನೇ ಎಫ್ಐ ಆಗಿ ಭೈರತಿ ಬಸವರಾಜನ್ನ ಮಾಡಿರುವಂಥದ್ದು. ಸದ್ಯಕ್ಕೆ ಅರೆಸ್ಟ್ ಆಗಿರುವಂತಹ 5 ಆರೋಪಿಗಳೇನಿದ್ದಾರೆ ಯಾರು ಕೂಡ ಭೈರತಿ ಬಸವರಾಜ್ ಹೆಸರು ಹೇಳಿಲ್ಲ. ಇವರು ನಮ್ಗೆ ಹೇಳಿ ನಾವು ಇದು ಮಾಡಿದ್ವಿ, ಒಂದು ಕೃತ್ಯವನ್ನ ಮಾಡಿದ್ವಿ ಅಂತ ಹೇಳಿಲ್ಲ. ಆದ್ರೆ ಬಸವರಾಜ್ ಶಿವಕುಮಾರ್ ತಾಯಿ ವಿಜಯಲಕ್ಷ್ಮಿ ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಆಗಿರೋದ್ರಿಂದ ಇದಕ್ಕೆ ಯಾವ ರೀತಿ ಒಂದು ಎವಿಡೆನ್ಸ್ ಗಳನ್ನ ಇವ್ರ ಬಳಿ ಇದೆ, ಅದನ್ನ ಏನಾದ್ರು ಕೊಡ್ತಾರ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಆ ಎವಿಡೆನ್ಸ್ ಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಭೈರತಿ ಬಸವರಾಜ್ಗೆ ಒಂದು ಸಂಕಷ್ಟವನ್ನ ತರುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಪ್ರಗತಿ ಇನ್ನು ಚೇತನ್, ಜಮೀನ್ ವಿಚಾರಕ್ಕೆ ಬೆದರಿಕೆ ಹಾಕಿದ್ರು ಅನ್ನುವಂತ ಆರೋಪ ಈ ಹಿಂದೆ 4 ತಿಂಗಳ ಹಿಂದೆ ಏನ್ ಕೇಳಿ ಬಂದಿತ್ತು, ಅದರಲ್ಲಿ ಏನ್ ಬೆದರಿಕೆ ಹಾಕಿದ್ದಾರೆ, ವಿಡಿಯೋ ಸಮೇತ ದೂರು ಕೊಟ್ಟಿದ್ದಾರೆ ಅನ್ನುವಂತಹ ಮಾತಿದೆ. ಹಾಗಾದ್ರೆ ಆ ವಿಡಿಯೋ ಸಿಕ್ಕಿದ್ದೆ ಆದ್ರೆ ಅದು ಪ್ರಮುಖ ಸಾಕ್ಷ್ಯ ಆಗತ್ತಾ? ಭೈರತಿ ಬಸವರಾಜ್ ಅವರಿಗೆ ಆಗ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆಯಾ? ಆ ವಿಡಿಯೋ ಏನಾದ್ರೂ ಇದೆಯಾ ಇನ್ನೂ ಸಹ? ಆ ವಿಡಿಯೋನು ಕೂಡ ಇರುವಂತದ್ದು. ಆ ವಿಡಿಯೋದಲ್ಲಿ ಭೈರತಿ ಬಸವರಾಜ್ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಅವರ ಆಪ್ತರಾಗಿರುವಂತಹ ಜಗದೀಶ್, ಕಿರಣ್ ಇವರು ಮಾತ್ರ ಕಾಣಿಸ್ಕೊಳ್ತಾರೆ. ಒಂದಷ್ಟು ಈ ವಿಡಿಯೋಗಳು ಈ ಹಿಂದೆ ಜಗಳ ಆಡಿದ ವಿಡಿಯೋಗಳು ಮತ್ತೆ ಯಾವಾಗೆಲ್ಲ ಒಂದು ಮಾತುಕತೆ ಆಗಿತ್ತು ಆ ಎಲ್ಲ ವಿಡಿಯೋಗಳು ಇದೀಗ ಪೊಲೀಸರಿಗೆ ಲಭ್ಯ ಆಗಿರುವಂತದ್ದು. ಅದನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಮೊದಲಿಗೆ ಈ ಜಗದೀಶ್ ಏನ್ ಹೇಳ್ತಾನೆ, ಈತ ಯಾಕಾಗಿ ಒಂದು ಶಿವಕುಮಾರ ಅಲಿಯಾಸ್ ಬಿಕ್ಲಾ ಶಿವನಿಗೆ ಈ ರೀತಿ ಒಂದು ಏನ್ ಜಮೀನು ವಿಚಾರವಾಗಿ ಗಲಾಟೆ ಮಾಡ್ಕೊಳ್ತಿದ್ದ, ಪದೇ ಪದೇ ಪ್ರಾಣ ಬೆದರಿಕೆ ಆಗ್ತಿದ್ದ ಏನು ಅನ್ನೋದನ್ನ ಪೊಲೀಸರು ಪರಿಶೀಲನೆಯನ್ನ ಮಾಡಬೇಕಾಗತ್ತೆ. ಆ ಎಲ್ಲ ವಿಡಿಯೋಗಳಲ್ಲಿ ಯಾವುದೇ ವಿಡಿಯೋಗಳನ್ನ ನೋಡೋದಾದ್ರೂ ಕೂಡ ಅಲ್ಲಿ ಭೈರತಿ ಬಸವರಾಜ್ ಎಲ್ಲೂ ಕೂಡ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ. ಆದ್ರೆ ದೂರಿನಲ್ಲಿ ಮಾತ್ರ ಉಲ್ಲೇಖ ಆಗಿರುವಂತದ್ದು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ತಾಯಿಗೆ ಆರೋಪವನ್ನ ಮಾಡ್ತಿರುವಂತದ್ದು. ಹೀಗಾಗಿ ಅವ್ರನ್ನ ಎಫ್ಐ ಮಾಡ್ಕೊಳ್ಳಲಾಗಿದೆ. ಅವ್ರ ವಿರುದ್ಧ ಯಾವ್ದಾದ್ರು ಸಾಕ್ಷಿಗಳು ಲಭ್ಯ ಆಗಿದ್ದೇ ಅಲ್ಲಿ ಅವ್ರಿಗೆ ಸಂಕಷ್ಟ ಅಂತೂ ತಂದಿಡುತ್ತೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ತನಿಖೆಯ ದಿಕ್ಕು ಯಾವ ರೀತಿ ಡೈವರ್ಷನ್ ಅನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಪ್ರಗತಿ, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.